ಸಿಎಂಗೆ ತಲೆನೋವಾಗಿ ಪರಿಣಮಿಸ್ತಾ ಇದೆ ದಲಿತ ಸಚಿವರ ನಡೆ. ತಮ್ಮ ಕ್ಯಾಬಿನೆಟ್ನಲ್ಲಿರುವಂತಹ ದಲಿತ ಸಚಿವರ ನಡೆ ಈಗ ಸಿಎಂಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಕಾರಣ ಏನು? ನಾಗಮೋಹನ್ ದಾಸ್ ವರದಿ ಜಾರಿಗೆ ಪರಿಶಿಷ್ಟ ಜಾತಿಯ ಸಮುದಾಯದಲ್ಲಿ ಫೈಟ್ ಆರಂಭ ಆಗಿದೆ. ಈಗ ಎಸ್ಸಿ ಸಮುದಾಯದಲ್ಲಿ ಈ ವರದಿಯ ಬಗ್ಗೆ ಎಡ ಹಾಗೂ ಬಲ ಸಮುದಾಯದಲ್ಲಿ ಒಳ ಜಗಳ ಆರಂಭ ಆಗಿದೆಯಂತೆ. ಹೀಗಾಗಿ ಇದು ಸಿಎಂಗೆ ದೊಡ್ಡ ತಲೆನೋವಾಗಿದೆ. ವರದಿ ಜಾರಿಗೆ ಬಲ ಸಮುದಾಯದ ಸಚಿವರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸೇರಿ ಕೆಲ ಸಚಿವರಿಂದ ನಾಗಮೋಹನ್ ದಾಸ್ ವರದಿ ಇದೆಯಲ್ಲ ಇದಕ್ಕೆ ವಿರೋಧ ಬೇಡ ಅಂತ, ಎಡ ಸಮುದಾಯದ ನಾಯಕರಿಂದ ಈ ವರದಿ ಜಾರಿಗೆ ಒತ್ತಾಯ. ಅದ್ಯಾರು? ಮಾಜಿ ಸಚಿವ ಎಚ್ ಆಂಜನೇಯ, ಹಾಲಿ ಸಚಿವರಾಗಿರುವಂಥ KH ಮುನಿಯಪ್ಪ ಇದನ್ನು ಜಾರಿ ಮಾಡಿ ಅಂತ ಅವರು ಒತ್ತಾಯಿಸ್ತಾ ಇದ್ದಾರೆ. ದಲಿತ ಸಮುದಾಯದಲ್ಲಿ ಬಲಗೈಯವರು ಇದನ್ನ ಬೇಕು ಬೇಡ ಅಂದ್ರೆ ಎಡಗೈಯವರು ಬೇಕು ಅಂತ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ನಾಗಮೋಹನ್ ದಾಸ್ ವರದಿ ಈಗ ಸಿಎಂಗೆ ಎಲ್ಲೋ ಒಂದ್ ಕಡೆ ತಲೆನೋವು, ಯಾವ ರೀತಿ? ಮಧುಸೂದನ್, ಬಹಳ ಮುಖ್ಯವಾಗಿರುವಂತದ್ದು ನಾಗಮೋಹನ್ ದಾಸ್ ಅನ್ನೋ ವರದಿ ಜಾರಿಗೆ ಸಂಬಂಧಪಟ್ಟಂಗೆ ದಲಿತ ಸಮುದಾಯದ ಎಡಬಲ ನಾಯಕರಲ್ಲಿ ಕೂಡ ಒಂದಷ್ಟು ತಿಕ್ಕಾಟಕ್ಕೆ ಎಡೆ ಮಾಡಿಕೊಟ್ಟಿದೆ. ಸೊ ಒಂದು ಬಲ ಸಮುದಾಯದ ಸಚಿವರು ಇದು ಯಾವುದೇ ಕಾರಣಕ್ಕೂ ವರದಿ ಜಾರಿ ಆಗಬಾರ್ದು, ಸಮುದಾಯದ ಅಂಕಿಅಂಶಗಳ ಆಧಾರದ ಮೇಲೆ ಅಂದ್ರೆ ಸಮುದಾಯದ ಸಂಖ್ಯೆ ಆಧರಿಸಿ ಮೀಸಲಾತಿ ನೀಡಬೇಕು ಪ್ರಮಾಣ ಅನ್ನುವಂತ ಆಗ್ರಹ ಕೇಳಿಬರ್ತಿದೆ. ಆದ್ರೆ ಸಮೀಕ್ಷಾ ವರದಿಯಲ್ಲಿ ಇದು ಮೀಸಲಾತಿ ಪ್ರಮಾಣ ಹೆಚ್ಚಿಗೆ ಇಲ್ಲ ಅನ್ನುವಂತ ಆಕ್ಷೇಪ ಸಹಜವಾಗಿ ಬಲ ಸಮುದಾಯದ ಸಚಿವರಾಗಿರುವಂತಹ ಪರಮೇಶ್ವರ್, ಮಹದೇವಪ್ಪ ಸೇರಿದಂತೆ ಹಲವರ ನಾಯಕರ ಒತ್ತಾಯ ಆಗಿರುವಂತದ್ದು. ಮಗದೊಂದು ಕಡೆ ವರದಿ ಜಾರಿ ಆಗ್ಲೇಬೇಕು ಅನ್ನುವಂತ ಆಗ್ರಹವನ್ನ KH ಮುನಿಯಪ್ಪ, RB ತಿಮ್ಮಾಪುರು, ಮಾಜಿ ಸಚಿವ ಆಂಜನೇಯ ಸೇರಿದಂತೆ ಹಲವರು ಒತ್ತಾಯಿಸ್ತಾ ಇದ್ದಾರೆ. ಸೊ ಹಾಗಾಗಿ ಕಳೆದ ಸಂಪುಟದಲ್ಲಿ ಸಭೆಯಲ್ಲೂ ಕೂಡ ಈ ಒಂದು ವಿಚಾರವಾಗಿ ಚರ್ಚೆ ನಡೆಸುವಂತ ಒಂದು ಹಂತದಲ್ಲಿ ಸೊ ಪರ ವಿರೋಧದ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೆದಿರುವಂತದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದು ದಲಿತ ಸಚಿವರ ನಡೆಯಿಂದ ತಲೆನೋವಾಗಿ ಪರಿಣಮಿಸಿದೆ. ಮುಂದೆ ಏನ್ ಮಾಡಬೇಕು, ಯಾವ ರೀತಿ ಬಗೆಹರಿಸಬೇಕು, ಇದು ಸೂಕ್ಷ್ಮ ವಿಚಾರ ಕೂಡ ಆಗಿರುವಂತಹ ಕಾರಣಕ್ಕಾಗಿ ಸೊ ಇಡೀ ಸಮುದಾಯವನ್ನ ಪಕ್ಷದತ್ತ ಹಿಡಿದಿಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇರುವಂತಹ ಕಾರಣಕ್ಕಾಗಿ ಸೊ ಇದು ಯಾವ ರೀತಿ ಬಗೆಹರಿಸಬೇಕು ಅನ್ನುವಂತ ತಲೆನೋವು ಕೂಡ ಸಿಎಂ ಸಿದ್ದರಾಮಯ್ಯರಿಗೆ ಶುರುವಾಗಿರುವಂತದ್ದು. ಹಾಗಾಗಿ ಮುಂದಿನ ವಿಶೇಷ ಸಂಪುಟ ಸಭೆಯಲ್ಲಿ ಈ ಒಂದು ವಿಚಾರವಾಗಿ ಯಾವ ತೀರ್ಮಾನ ಕೈಗೊಳ್ಳುತ್ತೆ ಸರ್ಕಾರ ಅನ್ನುವಂತ ಸಾಕಷ್ಟು ಕುತೂಹಲ ಮೂಡಿರುವಂತದ್ದು. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.